ಡಿ ಕೆ ಶಿವಕುಮಾರ್ ಅವರ ಶ್ರೇಯಸ್ಸನ್ನು ತಡೆನಾರ್ದಲೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವರ ಶ್ರೇಯಸ್ಸನ್ನು ತಡೆನಾರ್ದಲೆ ಅವರ ಯಶಸ್ಸನ್ನು ತಡೆನಾರ್ದಲೆ ಆಮೇಲೆ ಇವನು ನಮ್ಮ ಶ್ರೇಯಸ್ ಪಟೇಲು ಅವನು ದೇವೇಗೌಡರ ಮನೆ ಮನಿಷ್ಕೊಂಡು ಬಂದ ಮೇಲೆ ಯಾರು ಕಾರ್ತಿಕ್ ಅವನು ಎಲ್ಲ ಪಕ್ಷದ ಜೊತೆಲೂ ಸಭಾದ ಬೆಳೆಸಿದೆ. ಅವು ಹೋಗಿ ಒಂದು ಫೋಟೋ ಹೊಡ್ಕೊಂಡಾರೆ, ಆ ಫೋಟೋ ತೋರಿಸ್ತಾರೆ. ಈಗ ನಮ್ಮ ಹತ್ರ ಬಂದು ಎಷ್ಟೋ ಜನ ಫೋಟೋ ಹೊಡ್ಕೊತಾರಪ್ಪ, ಫೋಟೋ ಹೊಡ್ಕತ್ತಂದಾಗೆ ಏನೋ ಮಾಡಿಬಿಟ್ಟಿದೀವಿ ಅಂತಲ್ಲ. ಅವ್ರು ಶ್ರೇಯಸ್ ಪಟೇಲ್ ಅಲ್ಲಿ ನೋಡಿ ಇಲ್ಲಿ ಫೋಟೋ ಊಟ ಮಾಡ್ತಾ ಇದ್ದ ಇವರೆಲ್ಲ ಹೋಗಿ ನಿಂತಾರೆ, ನೋಡಪ್ಪ ಫೋಟೋ ನೋಡಪ್ಪ ಅಲ್ಲ ಮಾಡಿ ಅವನು ನೋಡಿ ಸಾ ಈ ದೇವೇಗೌಡರ ಮನದ ಮೇಲೆ ಎಗನಿಸ್ಟ್ ಆಗೇನೆ. ಅವ್ನು ಇನ್ ಯಾರೇ ಮಾಡ್ಬೇಕು ಸಾ, ಅವ್ನ ಆಪೋಸಿಟ್ ಈ ಶ್ರೇಯಸ್ ಪಟೇಲ್ಗೆ ಮಾಡ್ಬೇಕು. ಯಾರು ಇಲ್ಲ ಶ್ರೇಯಸ್ ಪಟೇಲು ನನಗೆ 1-2-3 ಸಾರಿ ಸಿಕ್ಕಿದಾನೆ. ಅವನು 1 ಸಾರಿಲ್ಲ 2 ಸಾರಿಲ್ಲ ಸಿಕ್ಕಿದಾನೆ. ನನಗೆ ಅಂತ ಪರಿಚಯ ಇಲ್ಲ ಅಂತ ಹೇಳಿದಾನೆ. ಇರ್ಲೂಬಹುದು ಅಂತ ಇಟ್ಕೊಳ್ಳ. ಆದ್ರೆ ಶ್ರೇಯಸ್ ಪಟೇಲ್ ಅವನು ಫೋಟೋ ಹಿಡ್ಕೊಂಡು ಫೋಟೋದಲ್ಲಿ ಏನಿದೆ, ಶ್ರೇಯಸ್ ಪಟೇಲ್ ಏನಾರ ಅವ್ನು ಹಿಡ್ಕೊಂಡು ರಾಜಕಾರಣ ಮಾಡಿದ್ದು ಏನಾರ ಕುರುವಿದ್ರೆ, ಏನಾರ ದಾಖಲಾತಿಗಳಿದ್ರೆ ಬಿಡ್ಲಿ, ಇವರು ವಿಡಿಯೋ ಬಿಡಿಸಿದ್ದಾರೆ ಅಂತ ಹೇಳಿ ಬಿಡ್ಲಿ. ಯಾರಾದರೂ ಅಷ್ಟೇ ನನ್ನ ವೈರಿ ಯಾರು ತಕೋಬೇಕು, ಇನ್ನೊಬ್ಬನ ತಕ್ಕ ಹೋಗ್ಲೇಬೇಕು, ನನಗೆ ನನ್ನ ಹತ್ರಕ್ಕೆ ಹೋಗ್ಲೇಬೇಕು. ಅವನು ವೈರಿ ರಾಜಕಾರಣ ಇದು. ಅವನು ಕ್ಯಾನ್ವಾಸ್ ಮಾಡೇನೆ ಅಂದ್ರೆ ಇನ್ನೇನು ಇಷ್ಟೆಲ್ಲ ಆಗಿ ತೋಟ ಬರೆಸ್ಕೊಂಡಾರೆ ಎಂದು ಇಷ್ಟೆಲ್ಲ ಅವ್ರ ಮನೆತನದ ಗೌರವನೇ ಕಳೆಯುವಂಥ ಒಂದು ವಿಡಿಯೋನೇ ಈಚೆ ಕಡೆಗೆ, ಪಿನ್ ಡ್ರೈವ್ನೇ ಈಚೆ ಕಡೆಗೆ ತಂದು ಸಮಾಜಕ್ಕೆ ಹರಡೋಂಥ ವ್ಯವಸ್ಥೆಗೆ ಹೋದಂಥ ಒಬ್ಬ ಒಂದನೇ ಅಂತ ಇವನ್ ಪಿನ್ ಡ್ರೈವ್ ಮಾಡಿದ್ದು, ಇದನ್ನ ಮಾಡಿದ್ದು ಪ್ರಜ್ವಲ್ ಮಾಡಿದ್ದು ಮೊದಲನೇ ತಪ್ಪು. 2ನೇ ತಪ್ಪು ಇವನು ಮಾಡಿ ಅದನ್ನ ಹೊರಗ ಪ್ರಪಂಚಕ್ಕೆ ಬರುವಂತ ರೀತಿಯಲ್ಲಿ ಅದು ಯಾರು ಬಿಟ್ಟಾರೆ ಅದು 2ನೇ ಪ್ರಶ್ನೆ. ಅದು ಬಿಟ್ಟಿರೋರು ಅನುಭವಿಸ್ಕೊತಾರೆ, ಅದು ಪ್ರಶ್ನೆ ನಾನು ಇದು ಹೇಳಕ್ ಹೋಗ್ತಿಲ್ಲ. ಬಿಡ್ತೀನಿ ಅಂತ ಹೇಳ್ಬಿಟ್ನಲ್ಲ. ಈಗ ಯಾರು ಅನುಭವಿಸರು? ಈಗ ಸಂತ್ರಸ್ತಲ್ವ ಅನುಭವಿಸರು. ಅದನ್ನ ಆ ಸಂತ್ರಸ್ತರಿಗೆ ಏನ್ ಮಾಡ್ಬೇಕು, ಅವ್ರಿಗೆ ಗೌರವ ಕೊಡ್ಬೇಕು, ಅವ್ರನ್ನ ಎದುರಬೇಡಿ ನೀವು ಈ ಸಮಾಜದಲ್ಲಿ ಆಗೋಯ್ತೆ ಬನ್ನಿ ಅಂತೇಳಿ ಧೈರ್ಯ ಹೇಳದ್ ಬಿಟ್ಟು ಡಿ ಕೆ ಶಿವಕುಮಾರ್ ಬಿಟ್ಟಾನೆ, ಪೆಂಡ್ರೈವ್ ಬಿಟ್ಟಾನೆ. ಇದ್ರ ಮಹಾನಾಯಕ ಅಂತ ಐತೆ ಅಂತ ಅಂದ್ರೆ ಹೌದು. ತನಿಖೆ ನೋಡ್ರಿ, ಇವ್ರೆ SIT ತನಿಖೆ ಮಾಡ್ತಾ ಇಲ್ಲ ಅಂತ ನಿಮ್ಗೇನ್ ದಿವ್ಸ ಅವ್ರು ಇದು ಬರಿಬೇಕಾ? ನಾನು ಹೇಳ್ತೀನಿ ಕೇಳಿ. ನಾನು ಹೇಳದು ಒಂದು SIT ಮೇಲೆ ಈಗ ಏನೇನ್ ಮಾಡಿದ್ದಾರೆ ಅಂತ, SIT ಏನೇನ್ ತನಿಖೆ ಮಾಡಿದ್ದಾರೆ ಅಂತ ನಿಮ್ಗೂ ಗೊತ್ತಾಗಿದೆಯಾ? ಗೊತ್ತಿದೆ ಹೇಳಿ. SIT ಅವರು ಅದೇ ಸಾಕ್ಷಿಗಳ ಸಂಗ್ರಹಣೆ ಮಾಡ್ತಿದ್ದಾರೆ. ಒಂದ್ ನಿಮಿಷ ನಾನು ಹೇಳ್ತೀನಿ. ಈಗ ಪಿನ್ ಡ್ರೈವ್ ಅನ್ನ ನೀವು ಕೇಳ್ತಾ ಇರೋದ್ರಲ್ಲಿ ಪಿನ್ ಡ್ರೈವ್ ಈಗ ಅವರು SIT ಅವರು ತನಿಖೆ ಮಾಡ್ತಾ ಇದ್ದಾರೆ. SIT ಅವರು ಫಸ್ಟು ಮೊದಲನೇದಾಗಿ ಯಾರು ದುಷ್ಕೃತ್ಯವನ್ನ ಎಸಗಿದ್ದಾರೆ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ಅದನ್ನ ಮೂಲ ತಗೊಂಡು ಅದಾದ ಮೇಲೆ ಒಳಗನೆ ಅವರು ಪಬ್ಲಿಕ್ ಮಾಡ್ಕೊಂಡು ಇವತ್ತು ನಾವು ಪಿನ್ ಡ್ರೈವ್ ಇಂಥವನ್ನ ಹಿಡ್ಕ ಬಂದಿದ್ದೀವಿ ಅನ್ನಕ್ಕಾಗತ್ತಾ? ಹಿಡ್ಕ ಬಂದರು. ಈಗ ರೇವಣ್ಣರು ಒಂದು ಅವರ ಆರೋಪ ಮಾಡಿದ್ರು. ಯಾರು? ನಾವು ನೀವು ಮಾಡಿದ್ವಾ? ಅವ್ರ ಮಗ, ಆ ಸಂತ್ರಸ್ತೆಯ ಮಗ ನನ್ನ ತಾಯಿನ ಕಿಡ್ನಾಪ್ ಮಾಡ್ಯಾರ ಅಂತ ಕೇಸ್ ಕೊಟ್ಟರು. ಕೇಸ್ ಕೊಟ್ಟ ಮೇಲೆ ನೀನು ಇಷ್ಟು ದಿವಸದೊಳಗೆ ಬಂದು ಉತ್ತರ ಕೊಡಪ್ಪ ಅಂದರು. ಕೊಡಲಿಲ್ಲ. ಕೊಡದೇ ಇದ್ದಾಗ ಕಾನೂನು ಪ್ರಕಾರ ಅವ್ರನ್ನ ಬಂಧನದಲ್ಲಿ ಇರಿಸಿದ್ದಾರೆ. ಕಾನೂನದು. ನಾನಾದ್ರೂ ಇಡೋರು, ಇನ್ನೊಬ್ಬ ಇದ್ರು ಇಡೋರು. ರೇವಣ್ಣರು ಅಂತ ಬಿಡಕ್ಕಾಗತ್ತಾ? ಹೆಂಗ್ ಬಿಡಕ್ಕಾಗತ್ತೆ? ಮಾಡಿದ್ದಾರೆ ಒಂದು ಕಡೆ. ಅದು ಕಿಡ್ನಾಪ್ ಕೇಸು. ಪಿನ್ ಡ್ರೈವ್ ಇನ್ನೊಂದು. ಅದೇನ್ ನಡೀತಾ ಇದೆಯೋ, ಸಂತ್ರಸ್ತರು ಎಷ್ಟು ಜನ ಬಂದಿದಾರೋ, ಎಷ್ಟು ಜನಕ್ಕೆ ಸಂತ್ರಸ್ತರನ್ನ ಎಳ್ಕೊಂಬಂದು ತನಿಖೆ ಮಾಡಿದಾರೋ, ಅದು ತನಿಖೆ ಹಂತದಲ್ಲಿದೆ. ಏನ್ ದಿವಸ ಕೂತ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಕ್ಕಾಗತ್ತಾ? 2ನೇದು, ಈ ಪಿನ್ ಡ್ರೈವ್ ಬಗ್ಗೆ ಏನೇನ್ ತನಿಖೆ ಮಾಡಿದ್ದಾರೆ, ಏನೇನ್ ಬಿಟ್ಟಿದ್ದಾರೆ, ಯಾರನ್ನ ಏನ್ ಮಾಡ್ತಾರೆ ಅನ್ನೋದು ಒಂದ್ ದಿವಸ ರಿಪೋರ್ಟ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಮೊದ್ಲೇ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.